SSLC ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರಿಪರೇಟರಿ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಥವಾ ಉತ್ತರಗಳು ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ಪಡ್ಕೊಳ್ಳಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ 2026ನೇ ಸಾಲಿಗೆ ಸಂಬಂಧಿಸಿದಂತೆ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1 ಪ್ರಥಮ ಭಾಷೆ ಕನ್ನಡ. ಇದರ ಉತ್ತರ ಕೂಡ ನೋಡಬಹುದು ಇಲ್ಲಿ. ಚ ವರ್ಗದ ಅನುನಾಸಿಕ ಅಕ್ಷರ. ಇದರ ಉತ್ತರ ಆಪ್ಷನ್ ಸಿ. ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಎಣ ಸಂಧಿಗೆ ಒಂದು ಪದವನ್ನು ವ್ಯಾಖ್ಯಾನ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವ್ಯಾಖ್ಯಾನ ಹೇಳುವಾಗ ಬಳಸಬೇಕಾದರೆ ಲೇಖನ ಚಿಹ್ನೆ. ಇದರ ಉತ್ತರ ಆಪ್ಷನ್ ಎ ಆವರಣ ಚಿಹ್ನೆ. ಹೋದಾನು ಈ ಪದ ಈ ಕ್ರಿಯಾರೂಪಕ್ಕೆ ಸೇರಿದೆ. ಇದರ ಉತ್ತರ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ಕಾರ್ಯಕರ್ತವ್ಯವಿದು. ಇದರ ಉತ್ತರ ಆಪ್ಷನ್ ಬಿ ಅಧಿಕರಣ. ತಲೆನೋವು ಪದದಲ್ಲಿರುವ ಸಮಾಸ. ಇದರ ಉತ್ತರ ಆಪ್ಷನ್ ಎ ತತ್ಪುರುಷ. ರೋಮನ್ ಸಂಖ್ಯೆ 2ರಲ್ಲಿ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸಂಧ್ಯಾ, ದ್ವಿವಾಚಕ, ತಂದಿತಾಂತ, ಭಾವನಾಮ, ಸಮಾನಾರ್ಥಕ ವಾಕ್ಯ. ಈಗ ಒಂದು ಅಂಕದ ಪ್ರಶ್ನೆಗಳು ಉತ್ತರ ನೋಡಬಹುದು. ಪ್ರಾಣಿಗಳ ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರವಾಗಿ ತರಬೇತಿ ಕೊಡುತ್ತವೆ. ಶಾನುಭೋಗರು ಚಿಕ್ಕನಹಳ್ಳಿಗೆ ಏಕೆ ಹೋದರು? ಇದರ ಉತ್ತರ ಇರಸಾಲಿಗಾಗಿ. ಪ್ರವಾಸನ ಕುರಿತು ಬೇಕನನ್ನು ಹೇಳಿದ ಮಾತು ಯಾವುದು? ಇದರ ಉತ್ತರ ಪ್ರವಾಸ ಶಿಕ್ಷಣದ ಒಂದು ಭಾಗವಾಗಿದೆ. ರಾಜಗೃಹ ಪಟ್ಟಣದ ಅರಸ ಯಾರು? ಇದರ ಉತ್ತರ ಸುಬಲ. ಹಲಗೆಯನ್ನು ಲೂಟಿ ಮಾಡುವ ಆದೇಶಿಸಿದವರು ಯಾರು? ಇದರ ಉತ್ತರ ಕಾರ ಸಾಹೇಬನು. ಮಾರ್ಗ ಎಂದರೇನು? ಇದರ ಉತ್ತರ ಪರಶುರಾಮ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದೆ? ಇದರ ಉತ್ತರ ಮನದುಂಬಿ ಹಾಡುತ್ತಿದೆ. ಆಂಗ್ಲ ಜನತೆ ಸಹಜೀವಿಯಾಯಿತು, ಬುದ್ಧಿಶಾಲಿಯಾಯಿತು, ಸೂರ್ಯನೆಂದಿಗೂ ಮುಳುಗವಂತೆ ವಿಸ್ತಾರವಾದ ಸಾಮ್ರಾಜ್ಯ ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಲಭಿಸಿದರು. ನೆಹರು ಅವರು ಸರ್ ಎಂ ವಿಶ್ವೇಶ್ವರ ಬಗ್ಗೆ ಹೇಳಿದ ಮಾತುಗಳು ಯಾವುವು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಇದರ ಉತ್ತರ ಶಾತ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವರು ಮತ್ತು ನುಡಿದಂತೆ ನಡೆಯಲಾದವರು. ಸೊ ಇದರ ಕೂಡ ನೋಡಬಹುದು. ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ ನೋಡಬಹುದು. ಲಂಡನ್ನಿಗೆ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಬಹುದು. ಉತ್ತರ ಕೂಡ ಕೆಳಗಡೆ ನೀಡಲಾಗಿದೆ. ಸೂರ್ಯನ ಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ಪ್ರಕ್ರಿಯೆ ಹೇಗಿತ್ತು? ಉತ್ತರ ಕೂಡ ಈ ರೀತಿ ಒಳಗೊಂಡಿದೆ. ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಇದರ ಉತ್ತರ ಕ್ರಿಸ್ತ ಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರನ್ನು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳ ಸರ್ಕಾರಕ್ಕೆ ಒಪ್ಪಿಸಬೇಕೆಂಬ ಆದೇಶವನ್ನು ನೀಡಿತು. ಈ ಆದೇಶವನ್ನು ವಿರೋಧಿಸಿ ಹಲಗಲಿಯ ಬೇಡರು ಪೂಜೇರಿ, ಹನುಮನ, ಬ್ಯಾಡರ, ಬಾಲ, ಜಡಗೆ, ರಾಮ ಮೊದಲಾದ ವೀರಗಳನ್ನು ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಬದುಕಿನ ಆಧಾರದ ಆಯುಧಗಳ ಸರ್ಕಾರಕ್ಕೆ ಹಿಂದಿರುಗಿಸಲು ಒಪ್ಪಲಿಲ್ಲ. ಬ್ರಿಟಿಷ್ ಸಿಪಾಯಿಗಳು ಬಂದು ಬಲವಂತವಾಗಿ ಆಯುಧಗಳನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರು. ಇದನ್ನು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ ಆಯಿತು. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣನ್ನು ಕುರಿತು ತನ್ನ ಸೋದರಿಗೆ ಹೇಳಿದ ಮಾತುಗಳನ್ನು ತಿಳಿಸಿ. ಗಾಂಧೀಜಿಯವರು ಆನ್ ಟು ದಿ ಲಾಸ್ಟ್ ಕೃತಿಯಿಂದ ತಿಳಿದುಕೊಂಡ ಸಿದ್ಧಾಂತಗಳೇನು? ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಪ್ರವಾಸವನ್ನು ಬಿಟ್ಟು ಬರಬೇಕೆಂದು ನಿರ್ಧರಿಸಿದ ಪೈಗಳು ಪ್ರವಾಸಕ್ಕೆ ಇಟ್ಟೇ ಬರೆಯಲು ಕಾರಣವೇನು? ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಕೂಡ ಒಳಗೊಂಡಿದೆ. ಕವಿ ಪರಿಚಯ ಕೂಡ ನೋಡಬಹುದು. ಸಾರಾ ಬುಕರ್, ಕುವೆಂಪು. ಛಂದಸ್ಸು ಕೂಡ ನೋಡಬಹುದು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ಸಾರಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಹಾಗೆ ಅಲಂಕಾರ ಕೂಡ ನೋಡಬಹುದು. ಹಾಗೆ ಗಾದೆ ಮಾತು ಕೂಡ ನೋಡಬಹುದು. ಇಲ್ಲಿ ಗಾದೆ ಮಾತು ಕೂಡ ಈ ರೀತಿ ಒಳಗೊಂಡಿದೆ. ಸೊ ನೋಡ್ಬೋದು. ಹಾಗೆ ಸಂದರ್ಭಗಳ ಸಾರಾಂಶ ಕೂಡ ನೋಡಬಹುದು. ಹುಲಿ ಈಗ ಎಷ್ಟು ಹಸಿದಿರಬೇಕು? ಆಯ್ಕೆ ವ್ಯಾಘ್ರಗೀತೆ ಸಾರಾಂಶ ಕೂಡ ನೋಡಬಹುದು. ಪದ್ಯಗಳ ಪೂರ್ಣಗೊಳಿಸಿ ಅಂತಿದೆ. ಹೊಸ ಕನ್ನಡ, ಒಂದು ಹಳೆ ಕನ್ನಡ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯಗಳನ್ನು ಆ ಸಾರಾಂಶವನ್ನು ಬರೆಯಿರಿ. ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಒಂದೊಂದು ಪೇಜ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ನೋಡಿಕೊಳ್ಳಿ.